ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಸೊ ಎಲ್ಲರೂ ಹೇಗಿದ್ದೀರಾ? ಮಳೆಗಾಲ ಇನ್ನೇನು ಶುರುವಾಗ್ತಾ ಇದೆ. ಈ ಸಲನೇ ಸ್ವಲ್ಪ ಲೇಟ್ ಆಗಿದೆ. ಲಾಸ್ಟ್ ಇಯರೆಲ್ಲ ಮೇ 20th ಮಳೆ ಹಿಡಿದ್ಬಿಟ್ಟಿತ್ತು. ಸೊ ಈ ಸಲನೇ ಯಾಕೋ ಸ್ವಲ್ಪ ಲೇಟ್ ಇದೆ. ಥಂಬ್ನೇಲಲ್ಲಿ ನೋಡಿದಾಗೆ ನಾನಿವತ್ತು ನಮ್ಮನೆ ಗಾರ್ಡನ್ ಟೂರನ್ನು ಮಾಡ್ತಾಯಿದ್ದೀನಿ. ಸೊ ಇದರ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಅತ್ತೆ. ಯಾಕೆಂದರೆ ಗಾರ್ಡನ್ ಎಲ್ಲ ಅಂದರೆ ಪ್ರತಿ ಸಲನೂ ಅವರೇ ಮಾಡೋದು. ಸೊ ಈ ಸಲ ಇನ್ನೂ ಸುಮಾರಿಷ್ಟು ಗಿಡಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ನಮ್ಮನೇಲಿ ಯಾವ್ಯಾವುದಿದೆಯೋ ಹೂವಿನ ಗಿಡ ಹಾಗೆ ಸಣ್ಣ ಪುಟ್ಟ ಶೋ ಪ್ಲ್ಯಾಂಟ್ಸ್ ಅದನ್ನೆಲ್ಲ ಒಂದು ಸಲ ತೋರಿಸ್ತೀನಿ. ಸೊ ತುಂಬ ಜನರಿಗೆ ಗಾರ್ಡನ್ ಅಂದರೆ ಸಖತ್ ಇಂಟ್ರೆಸ್ಟ್ ಇರುತ್ತೆ. ಒಂಥರ ಹಾಬಿ ಅಂತ ಹೇಳ್ಬೋದು. ಟೈಮ್ ಪಾಸ್, ಏನೋ ಮನಸ್ಸಿಗೆ ಖುಷಿ ಸಿಗತ್ತೆ ಅದರಿಂದ. ಸೊ ಹಾಗೆ ನಮ್ಮ ಮನೇಲೂ ಅತ್ತೆನೂ ಸುಮಾರು ಫ್ರೀ ಟೈಮ್ ಇದ್ದಾಗೆಲ್ಲ ಅವರು ಈ ಟೈಮಿಗೆಲ್ಲ ನೀರು ಹಾಕೋದು, ಗೊಬ್ಬರ ಹಾಕೋದು, ಎಲ್ಲ ಹುಳ ಅದು ಇದು ಬಂದಿದೆಯಾ ನೋಡೋದು, ಕಟ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಅದೊಂಥರ ಖುಷಿ ಕೊಡುತ್ತೆ. ನಾನು ಎಂಜಾಯ್ ಮಾಡ್ತೀನಿ ನೋಡಿ ಹೂಗಳನ್ನು. ಅಂದರೆ ಅವ್ರು ಇಲ್ದಾಗಿದ್ದಾಗ ಗಿಡಕ್ಕೆಲ್ಲ ನೀರು ಹಾಕೋದು ಅಷ್ಟೇ ನಾನು ಮಾಡೋದು. ಸೊ ತೋರಿಸ್ತೀನಿ ಒಂದು ರೌಂಡ್ ಎಲ್ಲ ಗಿಡಗಳನ್ನು. ಸೊ ಎಂಟ್ರೆನ್ಸಿಂದ ಬರೋದಾದರೆ ಸಾಲಾಗಿ ಈ ಥರ ಕೆಲವೊಂದಿಷ್ಟು ಪಾಟ್ಗಳನ್ನು ಇಟ್ಟಿದ್ದೀವಿ. ಇಲ್ಲಿ ಏನೋ ಅತ್ತೆದೇ ಕ್ರಿಯೇಟಿವಿಟಿ ಇದು. ಪೈಪ್ ಕಟ್ ಮಾಡಿ ಈ ಥರ ಶೋ ಗಿಡನ ಹಾಕಿದ್ದಾರೆ. ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲೆಲ್ಲ ನಿತ್ಯ ಪುಷ್ಪ ಹಾಕಿದ್ದೀವಿ. ಬಿಳಿ ನಿತ್ಯ ಪುಷ್ಪ ಹಾಗೆಯೇ ಈ ಥರ ಗುಲಾಬಿ ನಿತ್ಯ ಪುಷ್ಪ. ಸೊ ಇದು ಗಿಡ ತುಂಬ ಹೂವಾಗೋದ್ರಿಂದ ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್. ಸೊ ಇದು ಇವತ್ತಾನೇ ಆಗಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಇದರ ಹೆಸರು ನನಗೂ ಗೊತ್ತಿಲ್ಲ, ಅತ್ತೆ ಕೇಳಿ ಹೇಳಬೇಕು. ಸೊ ಇದು ಗಡ್ಡೆ ಏನೋ ತಂದು ನೆಟ್ಟಿದ್ರು ಅವರು. ತುಂಬ ಬ್ಯೂಟಿಫುಲ್ ಆಗಿದೆ. ಅದರ ಕಲರ್ ಆ್ಯಂಡ್ ಶೇಡ್ ನೋಡಿ ಸಖತ್ತಾಗಿದೆ. ಹಾಗೆಯೇ ಕಾಮನ್ ಆಗಿ ಇದು ಸುಮಾರು ಜನ ನೋಡಿರ್ತೀರ, ಶೋ ಪ್ಲ್ಯಾಂಟ್. ಆಮೇಲೆ ಇಲ್ಲೊಂದಿಷ್ಟು ಗುಲಾಬಿ ಗಿಡನ ಆ ಕಡೆ ಒಂದಿಷ್ಟು ನೆಲದಲ್ಲಿ ಹಾಕಿದ್ದೀವಿ. ಇಲ್ಲಿ ಪಾಟಲ್ಲಿದೆ. ಆಮೇಲೆ ಇಲ್ಲೆಲ್ಲ ದಾಸವಾಳ ಹಾಗೆ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತಲ್ವ, ಅದನ್ನೆಲ್ಲ ಇಲ್ಲಿ ಹಾಕಿದ್ದೀವಿ. ಸೊ ಇದು ದಾಸವಾಳ. ಅಂದರೆ ದೇವರಿಗೆ ಡೈಲಿ ನಮಗೆ ದಾಸವಾಳ ಹೂ ಬೇಕೇ ಬೇಕು. ಹಾಗಾಗಿ ಇಲ್ಲೊಂದಿಷ್ಟು ದಾಸವಾಳದ ಗಿಡ ಇದೆ. ಹಾಗೆ ಬಂದರೆ ಇದು ಒಂಥರ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಎಲ್ಲದ್ರದ್ದು ಹೆಸರು ಗೊತ್ತಿಲ್ಲ. ಅತ್ತೆನೇ ಅಂದರೆ ಅವರು ಎಲ್ಲಾದರೂ ಹೋದಾಗ ಅವ್ರ ಮನೇಲಿ ಚೆನ್ನಾಗಿ ಕಾಣೋದನ್ನೆಲ್ಲ ಕೇಳ್ಕೊಂಡು ತರ್ತಾರೆ ಸುಮಾರಾಗಿ. ಸೊ ಇದು ನೀರು ಸೋಣೆ ಅಂತ ಹೇಳ್ತೀವಿ ನಾವು. ಸೋಣೆ ಹೂ ಅಂತ ಕೇಳಿದ್ದೀರಲ್ವ. ಇದು ಮಳೆಗಾಲದಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಆಗುತ್ತೆ. ಈಗ ಸ್ವಲ್ಪ ಒಣಗಿ ಹೋಗಿದೆ. ಡೈಲಿ ನೀರು ಬೇಕಾಗುತ್ತೆ ಇದಕ್ಕೂ ಅಷ್ಟೇ. ಡೈಲಿ ನೀರು ಬೇಕು. ಆಮೇಲೆ ಇವೆಲ್ಲ ಶೋ ಪ್ಲ್ಯಾಂಟ್ಸನ್ನೆಲ್ಲ ಆಲ್ಮೋಸ್ಟ್ ಪಾಟಲ್ಲೇ ಹಾಕಿದ್ದೀವಿ. ಇದೆಲ್ಲ ಶೋ ಪ್ಲ್ಯಾಂಟ್ಸ್. ಇದು ತೋರಿಸಿದ್ನಲ್ವಾ, ಅದೇ ಒಂದು 2-3 ಪಾಟಲ್ಲಿ ಮಾಡಿದ್ದೀವಿ. ಅಂದರೆ ಚೆನ್ನಾಗಿ ಕಾಣುತ್ತೆ ಅಂತ. ಆ ಸೈಡ್ ಈ ಸೈಡು ಎಲ್ಲ ಎರಡೂ ಕಡೆ ಇಡ್ಬೋದಲ್ವ, ಹಾಗಾಗಿ. ಇದೆಲ್ಲ ನೆಲ ಗುಲಾಬಿ. ಆ್ಯಕ್ಚುಲಿ ಹೂವಾಗಿ ಸಂಜೆ ಟೈಮಿಗೆ ಬಾಡಿ ಹೋಗುತ್ತೆ ಇದು ಗಿಡ ತುಂಬ ಹೂವಾಗುತ್ತೆ. ಬೆಳಗ್ಗೆ ಫುಲ್ ಅರಳ್ಕೊಂಡಿರುತ್ತೆ. ಆಮೇಲೆ ಮುಂಚೆ ತೋರಿಸ್ದಂಗೆ ಇಲ್ಲೆಲ್ಲ ದಾಸವಾಳ. ಇದು ಒಂಥರ ಪುಟ್ಪುಟಿಯಾಗಿ ಚೆನ್ನಾಗಿದೆ. ಚಿಕ್ಕ ಹೂವಾಗುತ್ತೆ. ಬ್ಯೂಟಿಫುಲ್ ಆಗಿದೆ ಒಂಥರ. ಹಾಗೆಯೇ ಈ ಕಡೆ ಎಂಟ್ರೆನ್ಸಲ್ಲಿ ಫುಲ್ ಹೂವಾಗುತ್ತೆ. ಇದು ಕೋಟೆ ಹೂ ಅಂತ ಹೇಳ್ತಾರಲ್ವ. ಸೊ ಈ ಕಲರ್ ನಮ್ಮ ಮನೇಲಿ ಒಂದು 3 ಕಲರ್ ಇದೆ ಈ ಕೋಟೆ ಹೂವು. ಸೊ ಎಂಟ್ರೆನ್ಸಲ್ಲಿ ಈ ಥರ
ನೆಟ್ಟಿಟ್ಬಿಟ್ರೆ ಸಖತ್ತಾಗಿ ಹೂವು ಹಾಕ್ಕೊಂಡಿರುತ್ತೆ. ಅಂದರೆ ಮಳೆಗಾಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀಸನ್ನಲ್ಲೂ ಈ ಹೂವು ಆಗುತ್ತೆ. ಆ್ಯಂಡ್ ಈ ಕಡೆನೂ ಅಷ್ಟೇ, ಇದು ಒಂದು 3-4 ಪಾಟಲ್ಲಿ ಹಾಕಿದ್ದೀವಿ. ಸೊ ಒಂಥರ ಹಬ್ಕೊಂಡು ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಇದು ಯಾವ ಇನ್ನೂ ಹೂವು ಆಗಿಲ್ಲ, ನೋಡಬೇಕು. ಸೊ ಇದು ಅಷ್ಟೇ, ಈ ಹೂ ಕೂಡ ಬ್ಯೂಟಿಫುಲ್ ಆಗಿದೆ, ಲ್ಯಾವೆಂಡರ್ ಕಲರ್. ಸೊ ಇಲ್ಲೆಲ್ಲ ಸ್ವಲ್ಪ ನೆಲಕ್ಕೆ ಸ್ವಲ್ಪ ದೊಡ್ಡ ಬೆಳೆಯುತ್ತಲ್ವ, ಎಲ್ಲ ಗುಲಾಬಿ ಅದನ್ನೆಲ್ಲ ಹಾಕಿದ್ದಾರೆ. ಇದರಲ್ಲೂ ಆ್ಯಕ್ಚುಲಿ ಸುಮಾರು ಕಲರ್ ಬರುತ್ತೆ. ನಮ್ಮ ಮನೇಲೂ ಒಂದು 2-3 ಕಲರ್ ಇದೆ. ಅದು ಇವಾಗ ಹೂವಾಗಿದ್ದು ಇದೊಂದೇ ಕಲರ್. ಆಮೇಲೆ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಶೋ ಪ್ಲ್ಯಾಂಟ್. ಹಾಂ, ಇದೊಂದು ಕಲರ್ ಇದೆ ನೋಡಿ, ಅಲ್ಲಿ ಕ್ರೀಮ್ ಕಲರ್ ಇತ್ತಲ್ವ, ಸೊ ಅದೇ ಪಿಂಕ್ ಕಲರ್ ಇದೆ. ಅದರಲ್ಲೇ ಬೇಬಿ ಪಿಂಕ್. ಇದು ಸುಮಾರಿಷ್ಟು ಕಲರ್ಸ್ ಬರುತ್ತೆ ಈ ಹೂ. ಶೋ ಪ್ಲ್ಯಾಂಟ್ ಇದೆ. ಹಾಗೆಯೇ ಇದು ಅಂದರೆ ಬೆಳಗ್ಗೆ ಹೂ ಹಾಕ್ಕೊಂಡಿರುತ್ತೆ. ಸೊ ಇದು ನೋಡಿ, ಇದು ಒಂಥರ ಗಿಡ ತುಂಬ ಹೂವಾಗುತ್ತೆ, ಚೆನ್ನಾಗಿದೆ ಇದೂ. ಹಾಗೆಯೇ ಈ ಸೈಡ್ ಮೇಲ್ಗಡೆ ಎಲ್ಲ ಈ ಥರ ಹ್ಯಾಂಗಿಂಗ್ ಪಾಟ್ಸಲ್ಲಿ ಶೋ ಪ್ಲ್ಯಾಂಟ್ಸನ್ನೆಲ್ಲ ಹಾಕಿದ್ದಾರೆ ಸಾಲಾಗಿ. ಇದು ಆ್ಯಕ್ಚುಲಿ ಕಟ್ ಮಾಡ್ತಾ ಇರಬೇಕು. ಸೊ ಇದು ಸುಮಾರಿಷ್ಟು ಕಾಮನ್ ಆಗಿರುತ್ತೆ. ಮನಿ ಪ್ಲ್ಯಾಂಟ್ ಗೊತ್ತಿಲ್ಲ. ಸೊ ಈ ಥರ ನಮ್ಮ ಮನೇಲಿ ಆ್ಯಕ್ಚುಲಿ ಏನಂದರೆ ಎಲ್ಲನೂ ನಾವು ಪಾಟಲ್ಲಿ, ಅಂದರೆ ಪಾಟ್ ತರಿಸೇನು ಹಾಕೋದಿಲ್ಲ. ಈ ಥರ ಡಬ್ಬಿ ಇರುತ್ತಲ್ವ, ಈ ಥರ ಡಬ್ಬಿ, ವೇಸ್ಟ್ ಡಬ್ಬಿ ಇರೋದ್ರಲ್ಲಿ ಕಟ್ ಮಾಡಿ ಹಾಕ್ತಾರೆ. ಹಾಗೆಯೇ ಇಲ್ಲಿ ನೋಡಿ ದೊಡ್ಡ ಟಬ್ ಇತ್ತು, ಸೊ ಅದಕ್ಕೊಂದು ಸ್ಟ್ಯಾಂಡ್ ಥರ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಈ ಸೈಡು ಅಷ್ಟೇ ಎಲ್ಲ ಶೋ ಪ್ಲ್ಯಾಂಟ್ಸನ್ನು ಈ ಥರ ಹ್ಯಾಂಗಿಂಗ್ ಪಾಟ್ಸ್ ಮಾಡಿ ಹಾಕಿದ್ದು. ಸೊ ಇದೆಲ್ಲ ಮೇಂಟೈನ್ ಮಾಡಬೇಕಾಗತ್ತೆ, ಯಾಕೆಂದರೆ ನೀರು, ಅಂದರೆ ನಾವು ಮೇಲಿರೋದ್ರಿಂದ ನೀರು ಹಾಕಬೇಕು, ಹಾಗೆಯೇ ಕಟ್ ಮಾಡ್ತಾ ಇರಬೇಕು, ಅದು ಒಂದು ಶೇಪ್ ಕೊಡ್ತಾ ಇರಬೇಕಾಗತ್ತೆ. ಸೊ ಇವಿಷ್ಟು ಹ್ಯಾಂಗಿಂಗ್ ಪಾಟ್ಸ್ ಎರಡೂ ಕಡೆ, ಅಂದರೆ ಮನೆ ಆ ಸೈಡ್ ಮತ್ತು ಈ ಸೈಡ್ ಎರಡೂ ಕಡೆ ಹ್ಯಾಂಗಿಂಗ್ ಪಾಟ್ಸನ್ನು ಹಾಕಿದ್ದೀವಿ. ಇನ್ನು ಈ ಕಡೆ ಎಲ್ಲ ಫುಲ್ ಹಳದಿ ಕೋಟೆ ಹೂ ಅಂತಾರಲ್ವ, ಸೊ ಆಗಿದೆ. ಸೊ ದೇವರಿಗೆ ಅಲ್ಲಿ ಏನಂತ ಹೇಳ್ತೀವಿ, ನಂದಿ ಬಟ್ಲು ಅಂತ ಹೇಳ್ತೀವಲ್ಲ, ಆ ಹೂ ಇದೆ. ಹಾಗೆಯೇ ಇಲ್ಲಿ ಒಂದಿಷ್ಟು ದಾಸವಾಳ ಗಿಡ ಇದೆ, ಖಾಲಿ ಜಾಗ ಇದೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಬೆಳೆಯೋ ಗಿಡನ್ನೆಲ್ಲ ಈ ಸೈಡ್ ಹಾಕಿದ್ದೀವಿ. ಇಲ್ಲಿ ನೋಡಿ ಗಿಡ ತುಂಬ ಫುಲ್ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇದು ಮಂದಾರ ಹೂ ಅಂತ ತುಂಬ ಚೆನ್ನಾಗಿ ಗೊತ್ತಿರ್ಬೋದು. ಸೊ ಈ ಥರ ಆಗುತ್ತೆ. ಇದರಲ್ಲಿ ಇನ್ನೊಂದೆರಡು ಕಲರ್ ಇರ್ಬೋದು, ಬಟ್ ನಮ್ಮ ಮನೇಲಿ ವೈಟ್ ಕಲರ್ ಒಂದೇ ಇರೋದು. ಬಟ್ ಫುಲ್ ಗಿಡಕ್ಕಾದರೆ ಸಖತ್ತಾಗಿ ಕಾಣುತ್ತೆ.
ಮನೆಯ ಪುಟ್ಟ ಗಾರ್ಡನ್. ಸೊ ಇದಾಗಿತ್ತು ನಮ್ಮ ಪುಟ್ಟ ಗಾರ್ಡನ್ ಟೂರ್. ಸೊ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.